Hi friends, welcome to our channel. It's me Anita Lakshmi Acharya. Now we are discussing about UPSC Civil Service Examinations previous year's questions. UPSC ನಾಗರಿಕ ಸೇವೆಗಳ ಪರೀಕ್ಷೆಗಳ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. This is our part 3 ಸೆಷನ್ ಆಗಿದೆ. ಪ್ರಶ್ನೆಗಳನ್ನು ನೋಡೋದಾದರೆ ಅದಕ್ಕೂ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಸೆಷನ್ನ ಮೊದಲನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ರೀಸನ್ಸ್ ಫ್ಯಾಕ್ಟರ್ಸ್ ಫಾರ್ ಎಕ್ಸ್ಪೋಜರ್ ಟು ಬೆನ್ಝೀನ್ ಪೊಲ್ಯೂಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಬೆನ್ಝೀನ್ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದಕ್ಕೆ ಕಾರಣಗಳು ಅಥವಾ ಅಂಶಗಳು ಅನ್ನೋ ಪ್ರಶ್ನೆನ 2020ರಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಆಟೋಮೊಬೈಲ್ ಎಕ್ಸಾಸ್ಟ್, ಟೊಬ್ಯಾಕೋ ಸ್ಮೋಕ್, ವುಡ್ ಬರ್ನಿಂಗ್, ಯೂಸಿಂಗ್ ವರ್ನಿಶ್ಡ್ ವುಡನ್ ಫರ್ನಿಚರ್, ಯೂಸಿಂಗ್ ಪ್ರಾಡಕ್ಟ್ಸ್ ಮೇಡ್ ಆಫ್ ಪಾಲಿಯುರೆಥೇನ್. ಆಟೋಮೊಬೈಲ್ ನಿಷ್ಕಾಸ, ತಂಬಾಕು ಹೊಗೆ, ಮರದ ಸುಡುವಿಕೆ, ವಾರ್ನಿಷ್ ಮಾಡಿದ ಮರದ ಪೀಠೋಪಕರಣಗಳನ್ನು ಬಳಸುವುದು, ಪಾಲಿಯುರೇಥಿನ್ ಉತ್ಪನ್ನಗಳನ್ನು ಬಳಸುವುದು. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಕೆಳಗೆ ಕೊಟ್ಟಿರುವಂಥ ಕೋಡನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನೋದು ಪ್ರಶ್ನೆ. ದ ರೈಟ್ ಆನ್ಸರ್ ಈಸ್ ಎ 1, 2, 3 ಓನ್ಲಿ. 1, 2, 3 only, not 4 and 5. ಬೆನ್ಝೀನ್ ಮಾಲಿನ್ಯಕ್ಕೆ ಆಟೋಮೊಬೈಲ್ ಎಕ್ಸಾಸ್ಟ್, ಟೊಬ್ಯಾಕೋ ಸ್ಮೋಕ್ ಅಂಡ್ ವುಡ್ ಬರ್ನಿಂಗ್, ಆಟೋಮೊಬೈಲ್ ನಿಷ್ಕಾಸ, ತಂಬಾಕು ಹೊಗೆ ಮತ್ತು ಮರದ ಸುಡುವಿಕೆ ಇವುಗಳು ಕಾರಣ ಅನ್ನೋದನ್ನ ತಿಳಿಸಲಾಗಿದೆ. ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಪ್ರಶ್ನೆಯನ್ನು ನೋಡೋದಾದ್ರೆ, ಇನ್ ದಿ ಕಂಟೆಸ್ಟ್ ಆಫ್ ಸಾಲ್ವಿಂಗ್ ದ ಪೊಲ್ಯೂಷನ್ ಪ್ರಾಬ್ಲಮ್ಸ್ ವಾಟ್ ಈಸ್ ಆರ್ the advantages of bioremediation techniques? 2017ನಲ್ಲಿ ಕೇಳಿರುವಂಥದ್ದು. ಮಾಲಿನ್ಯದ ಸಮಸ್ಯೆಗಳನ್ನು ಪರಿಹರಿಸುವ ಸಂದರ್ಭದಲ್ಲಿ ಜೈವಿಕ ಪರಿಹಾರ ತಂತ್ರಗಳ ಪ್ರಯೋಜನಗಳು ಅಥವಾ ಅನುಕೂಲಗಳು ಯಾವ್ಯಾವು? 2017ನ ಪ್ರಶ್ನೆ. ಇಟ್ ಈಸ್ ಎ ಟೆಕ್ನಿಕ್ ಫಾರ್ ಕ್ಲೀನಿಂಗ್ up pollutions by enhancing the same biodegradation process that occur in nature. ಇದು ಪ್ರಕೃತಿಯಲ್ಲಿ ಸಂಭವಿಸುವ ಅದೇ ಜೈವಿಕ ವಿಘಟನೆಯ ಪ್ರಕ್ರಿಯೆಯನ್ನು ಹೆಚ್ಚಿಸುವ ಮೂಲಕ ಮಾಲಿನ್ಯವನ್ನು ಸ್ವಚ್ಛಗೊಳಿಸುವ ತಂತ್ರವಾಗಿದೆ. ಸೆಕೆಂಡ್ ಆಪ್ಷನ್, ಎನಿ ಕಂಟಾಮಿನೆಂಟ್ ವಿತ್ ಹೆವಿ ಮೆಟಲ್ ಸಚ್ ಆಸ್ cadmium and lead can be readily and completely treated by bioremediations using microorganism. ಕ್ಯಾಡ್ಮಿಯಂ ಮತ್ತು ಸೀಸದಂತಹ ಭಾರವಾದ ಲೋಹದೊಂದಿಗೆ ಯಾವುದೇ ಮಾಲಿನ್ಯಕಾರಕವನ್ನು ಸೂಕ್ಷ್ಮ ಜೀವಿಗಳನ್ನು ಬಳಸಿಕೊಂಡು ಜೈವಿಕ ಪರಿಹಾರದಿಂದ ಸುಲಭವಾಗಿ ಮತ್ತು ಸಂಪೂರ್ಣವಾಗಿ ಸಂಸ್ಕರಿಸಬಹುದು. Genetic engineering can be used to create microorganisms specifically designed for bioremediation. ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನು ನಿರ್ದಿಷ್ಟವಾಗಿ ಜೈವಿಕ ಪರಿಹಾರಕ್ಕಾಗಿ ವಿನ್ಯಾಸಗೊಳಿಸಲಾದ ಸೂಕ್ಷ್ಮ ಜೀವಿಗಳನ್ನು ರಚಿಸಲು ಬಳಸಬಹುದು. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಕೆಳಗೆ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ ದ ಆನ್ಸರ್ ಈಸ್ ಸಿ 1 and 3 only is a right answer, not 2. ಮಾಲಿನ್ಯದ ಸಮಸ್ಯೆಗಳನ್ನು ಪರಿಹರಿಸುವ ಸಂದರ್ಭದಲ್ಲಿ ಜೈವಿಕ ಪರಿಹಾರ ತಂತ್ರಗಳು, ಬಯೋ ರೆಮಿಡಿಯೇಷನ್ ಟೆಕ್ನಿಕ್. ಇಟ್ ಈಸ್ ಅ ಟೆಕ್ನಿಕ್ ಫಾರ್ ಕ್ಲೀನಿಂಗ್ ಅಪ್ pollution by enhancing the same biodegradation process that occur in nature. That is right answer. Second one is genetic engineering can be used to create microorganism specifically designed for bioremediation. Is a right answer. Second one is wrong. Next question. With reference to carbon nanotubes, consider the following statement. 2020ಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಕಾರ್ಬನ್ ನ್ಯಾನೋ ಟ್ಯೂಬ್ಗಳ ಉಲ್ಲೇಖದೊಂದಿಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. They can be used as carriers of drugs and
ಆಂಟಿಜನ್ ಇನ್ ದಿ ಹ್ಯೂಮನ್ ಬಾಡಿ. ಅವುಗಳನ್ನು ಮಾನವ ದೇಹದಲ್ಲಿ ಔಷಧಿಗಳು ಮತ್ತು ಪ್ರತಿಜನಕಗಳ ವಾಹಕಗಳಾಗಿ ಬಳಸಬಹುದು. ದೇ ಕ್ಯಾನ್ ಬಿ ಮೇಡ್ ಇಂಟು ಆರ್ಟಿಫಿಷಿಯಲ್ ಬ್ಲಡ್ ಕ್ಯಾಪಿಲರೀಸ್ ಫಾರ್ ಆನ್ ಇಂಜೂರ್ಡ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ. ಮಾನವ ದೇಹದ ಗಾಯಗೊಂಡ ಭಾಗಕ್ಕೆ ಅವುಗಳನ್ನು ಕೃತಕ ರಕ್ತದ ಕ್ಯಾಪಿಲರ್ಗಳಾಗಿ ಮಾಡಬಹುದು. ದೇ ಕ್ಯಾನ್ ಬಿ ಯೂಸ್ಡ್ ಇನ್ ಬಯೋಕೆಮಿಕಲ್ ಸೆನ್ಸಾರ್ಸ್. ಅವುಗಳನ್ನು ಜೀವರಾಸಾಯನಿಕ ಸಂವೇದಕಗಳಲ್ಲಿ ಬಳಸಬಹುದು. ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಆರ್ ಬಯೋಡಿಗ್ರೇಡಬಲ್. ಕಾರ್ಬನ್ ನ್ಯಾನೋ ಟ್ಯೂಬ್ಗಳು ಜೈವಿಕ ವಿಘಟನೀಯ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಆರ್ ಕರೆಕ್ಟ್? So answer is C is right answer. That is 1, 2, 1, 3, 4 only. 1, 3, 4 only. 1, 3 ಮತ್ತು 4 ಮಾತ್ರ. 1, 3 ಮತ್ತು 4 ಮಾತ್ರ. 2 is wrong answer. They can be used as a carrier of drugs and antigen in the human body. They can be used in biochemical sensor. Carbon nanotubes are biodegradable. ಜೈವಿಕ ವಿಘಟನೀಯಗಳು ಅಂಥೇಳಿ ನಾವು ನೋಡಬಹುದಾಗಿದೆ ಈ ಪ್ರಶ್ನೆಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಗ್ರಾಫೇನ್ ಈಸ್ ಫ್ರೀಕ್ವೆಂಟ್ಲಿ ಇನ್ ಯೂಸ್ ರೀಸೆಂಟ್ಲಿ. ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್? 2012 ಕೇಳಿರುವಂಥ ಪ್ರಶ್ನೆ. ಗ್ರಾಫೀನ್ ಇತ್ತೀಚೆಗೆ ಆಗಾಗ್ಗೆ ಸುದ್ದಿಯಲ್ಲಿದೆ, ಅದರ ಪ್ರಾಮುಖ್ಯತೆ ಏನು? 2012 ಪ್ರಶ್ನೆ. ಇಟ್ ಈಸ್ ಎ 2-dimensional ಮೆಟೀರಿಯಲ್ ಅಂಡ್ ಹ್ಯಾಸ್ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು 2 ಆಯಾಮದ ವಸ್ತುವಾಗಿದೆ ಮತ್ತು ಉತ್ತಮ ವಿದ್ಯುತ್ ವಾಹಕತೆಯನ್ನು ಹೊಂದಿದೆ. ಇಟ್ ಈಸ್ ಒನ್ ಆಫ್ ದ ಥಿನ್ನೆಸ್ಟ್ ಬಟ್ ಸ್ಟ್ರಾಂಗೆಸ್ಟ್ ಮೆಟೀರಿಯಲ್ ಟೆಸ್ಟೆಡ್ ಸೋ ಫಾರ್. ಇದುವರೆಗೆ ಪರೀಕ್ಷಿಸಲಾದ ತೆಳುವಾದ ಆದರೆ ಪ್ರಬಲವಾದ ವಸ್ತುಗಳಲ್ಲಿ ಒಂದಾಗಿದೆ. ಇಟ್ ಈಸ್ ಎಂಟೈರ್ಲಿ ಮೇಡ್ ಆಫ್ ಸಿಲಿಕಾನ್ ಅಂಡ್ ಹ್ಯಾಸ್ ಹೈ ಆಪ್ಟಿಕಲ್ ಟ್ರಾನ್ಸ್ಪರೆನ್ಸಿ. ಇದು ಸಂಪೂರ್ಣವಾಗಿ ಸಿಲಿಕಾನ್ನಿಂದ ಮಾಡಲ್ಪಟ್ಟಿದೆ ಮತ್ತು ಹೆಚ್ಚಿನ ಆಪ್ಟಿಕಲ್ ಪಾರದರ್ಶಕತೆಯನ್ನು ಹೊಂದಿದೆ. It can be used as conducting electrodes required for touch screen LCDs and organic LED. ಇದು ಟಚ್ ಸ್ಕ್ರೀನ್ಗಳು, LCDಗಳು, ಸಾವಯವ LEDಗಳಿಗೆ ಅಗತ್ಯವಿರುವ ಕಂಡಕ್ಟಿಂಗ್ ಎಲೆಕ್ಟ್ರೋಡ್ಗಳಾಗಿ ಬಳಸಬಹುದಾಗಿದೆ. So which of the statement is given above or correct? ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? The option C is right answer. C 1, 2, 4 only is the right answer. 1, 2, 4. 1, 2 ಮತ್ತು 4 ಮಾತ್ರ. 1, 2 ಮತ್ತು 4 ಮಾತ್ರ. 3 is wrong answer. It is a 2-dimensional material and has good electrical conductivity. It is one of the thinnest but strongest material tested so far. It can be used in conducting electrodes required for touch screen LCDs and organic LEDs. Is the right answers. Okay. Next question. ಪ್ರಶ್ನೆ ನೋಡೋದಾದ್ರೆ, with reference to agriculture in India, how can the technique of genome sequencing often seen in the news can be used in the immediate future? 2017 ಪ್ರಶ್ನೆ. ಭಾರತದಲ್ಲಿ ಕೃಷಿಯನ್ನು ಉಲ್ಲೇಖಿಸಿ ಸುದ್ದಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಿನೋಮ್ ಸೀಕ್ವೆನ್ಸಿಂಗ್ ತಂತ್ರವನ್ನು ಮುಂದಿನ ದಿನಗಳಲ್ಲಿ ಹೇಗೆ ಬಳಸಬಹುದು? Genome sequencing can be used to identify the genetic marker for disease resistance and drought tolerance in various crop plants. ವಿವಿಧ ಬೆಳೆ ಸಸ್ಯಗಳಲ್ಲಿ ರೋಗ ನಿರೋಧಕತೆ ಮತ್ತು ಬರ ಸಹಿಷ್ಣುತೆಗಾಗಿ ಆನುವಂಶಿಕ ಗುರುತುಗಳನ್ನು ಗುರುತಿಸಲು ಜಿನೋಮ್ ಅನುಕ್ರಮವನ್ನು ಬಳಸಬಹುದು. This technique helps in reducing the time required to develop new varieties of crop plants. ಈ ತಂತ್ರವು ಹೊಸ ರೀತಿಯ ಬೆಳೆ ಸಸ್ಯಗಳನ್ನು ಅಭಿವೃದ್ಧಿಪಡಿಸಲು ಬೇಕಾದ ಸಮಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. It can be used to disappear the host pathogen relationship in crops. ಬೆಳೆಗಳಲ್ಲಿ ಅತಿಥೇಯ ರೋಗಕಾರಕ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಬಳಸಬಹುದು. Select the correct answer using the code given below. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆನ್ಸರ್ ಈಸ್ ಡಿ ಇಸ್ ರೈಟ್ ಆನ್ಸರ್. 1, 2, 3 ಓನ್ಲಿ. ಅಂದರೆ 1, 2, 3. ಜಿನೋಮ್ ಸೀಕ್ವೆನ್ಸಿಂಗ್ ತಂತ್ರಜ್ಞಾನದಲ್ಲಿ
Genome sequencing can be used to identify the genetic marker for disease resistance and drought tolerance in the various crop plant. This technique help in reducing the time required to develop new varieties of crop plant. It can be used to disappear the host pathogen relationship in the crop. ಬಳಸಬಹುದಾಗಿದೆ. This is 2017 ಪ್ರಶ್ನೆಯಾಗಿದೆ. ಇಷ್ಟು ಪ್ರಶ್ನೆಗಳು ಹೆಚ್ಚಿನದಾಗಿ ಈ ಕೃಷಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಈ ಜೆನೆಟಿಕ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಗ್ರಿಕಲ್ಚರ್ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಇವತ್ತು ಹೆಚ್ಚಿನದಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಪಾರ್ಟ್ 4 ಸೆಷನಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮಗೆ ಬೆಂಬಲವನ್ನು ಕೊಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅಂಟಿಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.